ಇವತ್ತೇನು ಅವರು ಬಂಗಾರಪ್ಪ ಅನ್ನೋ ಹೆಸರನ್ನು ಉಪಯೋಗ ಮಾಡ್ತಾರೆ ಮತ್ತು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಬಂಗಾರಪ್ಪ ಅನ್ನೋ ಹೆಸರು ಒಂದು ಸಮಾಜದಿಂದ ಬಂದಿರೋದಲ್ಲ. ಅದಕ್ಕೆ ವೀರಶೈವ ಸಮಾಜದವರು ಕಾಂಟ್ರಿಬ್ಯೂಷನ್ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಈಡಿಗರದ್ದು ಕಾಂಟ್ರಿಬ್ಯೂಷನ್ ಇದೆ, ಬ್ರಾಹ್ಮಣರದ್ದು ಕಾಂಟ್ರಿಬ್ಯೂಷನ್ ಇದೆ. ಎಲ್ಲ ಪ್ರತಿಯೊಬ್ಬರು ಸೇರಿಬಿಟ್ಟು ಅದು ಬಂಗಾರಪ್ಪ ಆಗಿದೆ. ಬಟ್ ಅದನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡಿರ್ತಕ್ಕಂಥದ್ದು ಹೆಂಗೆ ಮಾಡಿದ್ರಿ? ಇವ್ರು ಜಾತಿಗೆ ಸೀಮಿತ ಮಾಡೋದಕ್ಕೆ ಯಾಕೆ ಹೊರಟ್ರು ಅದನ್ನು? ಅದಕ್ಕೆ ಮೊನ್ನೆ ಯಡಿಯೂರಪ್ಪನವರು ಮಾತನಾಡಬೇಕಾದ್ರೆ ಬಂಗಾರಪ್ಪನವರ ಪ್ರತಿಮೆ ಇಲ್ಲಿ ನಿಂತಿದೆ, ಅವರು ಇದು ಮುಂದೆ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ಅವರೇ ಕೊಟ್ಟಿದ್ದಾರೆ ಪ್ರತಿಮೆನ. ಸರ್ಕಾರ ಇದ್ದಾಗ ಬಂಗಾರಪ್ಪನವ್ರ ಪ್ರತಿಮೆ ಕೊಟ್ಟವರು ಅವರು. ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಅಲ್ಲೇ ನೋಡ್ಕೊಂಡು ಬಂಗಾರಪ್ಪನವರಿಗೆ ನಮನಮಯನ್ನು ಹೇಳ್ಕೊಂಡು ಓಡಾಡ್ತಾರೆ ಹೊರತು ನಮ್ಮ ನಾಯಕರುಗಳು ಅಂತ ಹೇಳಿ. ರಾಜ್ಕುಮಾರ್ ಅವರ ಹೆಸರನ್ನು ಸೇರಿಸೋದಕ್ಕೆ ಅವರು ಶಿವರಾಜ್ ಕುಮಾರ್ ಅವರು ಹಾಲಾಗೇ ಸೇರಬೇಕಿತ್ತು ಅಲ್ಲಿಗೆ. ಅವರು ಇದು ರಾಜಕೀಯವಾಗಿ ತಂದುಬಿಟ್ಟು ಅದನ್ನು ಕೊಚ್ಚೆಯಾಗಿ ಸೇರಿಸ್ಬಿಟ್ರು. ಅದನ್ನು ಎಷ್ಟು ಹಾಳಾಯ್ತು ನೋಡಿ, ಎಷ್ಟು ಅದರದ್ದು ದುರುಪಯೋಗ ಆಗೋಯ್ತು, ಎಷ್ಟು ಮಾತುಗಳು ಬಂದವು. ಹೀಗೆ ಆಗೋಕ್ಕೆ ಹೋಗಬಾರ್ದು. ಅವರು ರಾಜಕಾರಣ ಮಾಡಬಾರ್ದು ಅಥವಾ ಇದಕ್ಕೆ ನಾನು ಯಾವುದು ಆ ಮಾತಿಗೆ ಹೋಗೋದಿಲ್ಲ. ಆದರೆ ಇಲ್ಲದೇ ಇರತಕ್ಕಂಥ ಮಾತುಗಳನ್ನು ಮತ್ತು ಆಗದೇ ಇರತಕ್ಕಂಥ ಘಟನೆಗಳನ್ನು ಹೇಳಿ ಅದನ್ನು ಹಾಲಿದ್ದನ್ನು ಅದಕ್ಕೆ ಹುಳಿ ಹಿಂಡ್ತಕ್ಕಂಥ ಕೆಲಸ ಮಾಡಿ, ಅದಕ್ಕೆ ನೀರು ಬೆರೆಸ್ತಕ್ಕಂಥ ಕೆಲಸ ಮಾಡಿ, ಅದನ್ನು ಪೂರ್ಣ ಪ್ರಮಾಣದ ದುರುಪಯೋಗ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳು. ಇವನನ್ನು ನಾವು ಸರಿಯಾದಂಥ ಇದಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ.